ಸ್ವಲ್ಪ ದಿವಸ ಹಿಂಗೆ ಮೆಂಟಲ್ ಥರ ಓಡಾಡ್ಕೊಂಡಿದ್ನ. ಎಂತನೇ ಎತ್ಕೊಂಡೋಗಿ ಅಲ್ಲಿ ಗಂಟೆ ಹೋಗಿ ಬಂದು ಸಾಯಂಕಾಲ ಬಿದ್ದೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು. ಆವಾಗ ಬಂದೆ ನಾನು ಮನೆಯಲ್ಲಿಗ. ಹಲವು ವರ್ಷಗಳಿಂದ ಆ ದಂಪತಿಗಳು ದಾಂಪತ್ಯವನ್ನ ನಿರ್ವಹಿಸಿದ್ದಾರೆ. ಹಾಗೆ ಅವರಿಗೆ ಇಬ್ರು ಮಕ್ಕಳು ಕೂಡ ಇದ್ರು. ಅವರಿಬ್ರು ಕೂಡ ಮೆಕ್ಯಾನಿಕ್ ಕೆಲಸವನ್ನ ಮಾಡ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಕೆಲ ವರ್ಷಗಳಿಂದ ಮನೆಯ ಯಜಮಾನಿಯೇ ಸ್ವಲ್ಪ ಮಾನಸಿಕ ಅಸ್ವಸ್ಥಳಂತೆ ವರ್ತಿಸ್ತಾ ಇದ್ಲು. ಹಾಗೆ ಹಾದಿ ಬೀದಿಯಲ್ಲಿ ಓಡಾಡ್ಕೊಂಡಿರ್ತಿದ್ಲು. ಸಂಜೆ ಮನೆಗೆ ಬರ್ತಿದ್ಲು. ಏನೋ ಮನೆಯವ್ರು ಮಾಡಿದಂತ ಊಟವನ್ನ ತಿಂದು ಮನೆಯಲ್ಲಿ ಇರ್ತಿದ್ಲು. ಈ ಒಂದು ವರ್ತನೆ ಗಂಡನಿಗೆ ಸಹಜವಾಗಿಯೇ ಅವನನ್ನ ಕೆರಳಿಸಿತ್ತು. ನಿನ್ನೆ ಹೀಗೆ ಹೆಂಡತಿಯನ್ನ ಹೊರಗಡೆಗೆ ಕರೆದೊಯ್ದು ಸುತ್ತಾಡ್ಕೊಂಡು ಬಂದಿದ್ದಾನೆ. ಒಂದು ನಿರ್ಮಾಣ ಹಂತದ ಕಟ್ಟಡದ ಬಳಿ ಬರ್ತಾ ಇದ್ದಂತೆ ಅವನಿಗೆ ಅದೇನಾಯ್ತೋ ಗೊತ್ತಿಲ್ಲ, ಆಕೆಯನ್ನ ಭುಜದ ಮೇಲೆ ಎತ್ತಾಕೊಂಡೋಗಿ ಕಟ್ಟಡದ ಮೇಲಿಂದ ಎಸೆದಿದ್ದಾನೆ. ಆಕೆ 2ನೇ ಮಹಡಿಯಿಂದ ಕೆಳಗೆ ಬಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುವಂತಹ ಘೋರವಾದಂತಹ ದೃಶ್ಯಗಳು. ತಾನ ಕಟ್ಕೊಂಡಿದ್ದಂತಹ ಪತ್ನಿಯನ್ನ ಗಂಡನೇ ಎಳೆದೊಯ್ದು ಅಲ್ಲಿಂದ ಎಸೆದು ಆಕೆಯನ್ನ ಕೊಲೆ ಮಾಡಿದ್ದಾನೆ. ನಂತರ ಆಕೆಯನ್ನ ರಕ್ಷಣೆ ಮಾಡಲು ಜನ ಬಂದಾಗ ಮೇಲೆ ಇದ್ದಂತ ವಸ್ತುಗಳನ್ನ ಅವರ ಮೇಲೆ ಎಸೆಯೋದಕ್ಕೆ ಪ್ರಯತ್ನಿಸಿದ್ದಾನೆ. ಕೊನೆಗೆ ಒಂದು ನೈಲಾನ್ ಹಗ್ಗವನ್ನ ಅಲ್ಲಿ ಹಾದು ಹೋಗಿದ್ದಂತ ವಿದ್ಯುತ್ ಲೈನ್ ಮೇಲೆ ಹಾಕಿದ್ದಾನೆ. ಆಗ ಸ್ಫೋಟದ ರೀತಿಯಲ್ಲಿ ಶಬ್ದ ಆಗಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆ ಒಂದು ಘಟನೆ ಇಡೀ ಆ ಒಂದು ಗ್ರಾಮವನ್ನ ಬೆಚ್ಚಿ ಬೀಳಿಸಿದೆ. ಆ ರೀತಿ ಕೊಲೆ ಮಾಡಿದಂತ ಆ ಗಂಡ ಯಾರು ಮತ್ತು ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸ್ವಲ್ಪ ದಿವಸ ಹಿಂಗೆ ಮೆಂಟಲ್ ಥರ ಓಡಾಡ್ಕೊಂಡಿದ್ನ ಗಂಡನ ಮಂಜು ಅನ್ನೋರು. ಆಮೇಲೆ ಹಂಗೆ ಅಲ್ಲಿ ಹೋಗೋ ಕಿಸ್ಲಾಡೋದು, ಇಲ್ಲಿ ಕಿಸ್ಲಾಡೋದು, ಎಂತನೇ ಎತ್ಕೊಂಡೋಗಿ ಅಲ್ಲಿ ಗಂಟೆ ಹೋಗಿ ಬಂದು ಸಾಯಂಕಾಲ ಬಂದು ಆಮೇಲೆ ಇಲ್ಲಿ ಸ್ವಲ್ಪ ಇದ್ದು ದೇವಸ್ಥಾನ ಹತ್ರ ಹೋಗಿ ಆಮೇಲೆ ಬಂದು ಏನಾಯ್ತು ತಿರ್ಗ ನಾನು ನೋಡಲಿಲ್ಲ, ಹೋಗ್ಬಿಟ್ಟೆ ಮನೆಗೆ. ಆಮೇಲೆ ಯಾರಾಗ ಕಿಸರುವಾಸ್ರ ಅಂತ ಇದ್ರ ಲಾಸ್ಟ್ನಾಗ ಬಿದ್ದ ಮೇಲೆ ನಾನು ಬಂದಿದ್ದು. ಬಿದ್ದೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು. ಆವಾಗ ಬಂದೆ ನಾನು ಮನೆಯಾಗ. ಬಿದ್ದೋಗ್ಬಿಟ್ಲು ಮೇಲ್ನಾಗ. ಕಿವಿನಾಗ ಮೂಕಲ್ಲಿ ರಕ್ತ ಬಂದ್ಬಿಟ್ಟು ಗಂಡು ಅವನೇ ಏನು ಮಾಡ್ದ ಮೇಲ್ನಾಗ ಬಿಸಾಕ್ಬಿಟ್ಲು. ಇಲ್ಲ ಯಮ್ಮನ ಮೆಂಟಲ್ ಯಮ್ಮನೇ ಒಂದಿಷ್ಟಪ್ಪ ಇದ್ಲು ಪಾಪ, ಮೈಗೆ ಸರಿಯಿಲ್ಲ. ಏನೋ ಮಾಡಿಬಿಟ್ಟು ಆ ಯಮ್ಮನಿಗೆ ಇದಾಗೋಗ್ಬಿಟ್ಟಿದ್ಲು ಪಾಪ. ಆ ಮನೆಯಲ್ಲಿ ಮಸಾಂಡ ಹತ್ರ ಇರೋದು ನೋಡಿ ಹಿಂಗೆ ಹೋಗ್ಬೇಕು. ಅವರು ಅದೇನು ಬಂದ ಅವನೇ ಕರ್ಕೊಂಡ್ಬಂದಿರೋದು. ಈಗ ಇಬ್ಬರು ಗಂಡು ಮಕ್ಕಳು. ಏನು ಕೆಲಸ ಮಾಡ್ತಿದ್ರು? ಅದು ಏನೋ ಎಲ್ಲೆಲ್ಲ ಹೋಗ್ತಾರ ಪಾಪ, ಏನು ಕೆಲಸ ಮಾಡ್ತಾರ. ನಾವು ಇವಿಸ್ಗೆ ಅವ್ರ ಮನೆ ಹೆಂಗಾಯ್ತು ಅಂತ ನೋಡಲಿಲ್ಲ ನಾವು. ಒಟ್ನಾಗ ಇವರ ನೋಡೈತೆ. ಓಡಾಡ್ತಾ ಇದ್ರು. ಅದು ಯಾವಾಗ ಕರ್ಕೊಂಡು ಬಂದು ತಳ್ಳಿಬಿಟ್ನ. ಇದೆಲ್ಲ ಸುತ್ಕೊಂಡು ಬಂದಿದ್ದಾನೆ ಕರ್ಕೊಂಡೋಗಿ. ಇಲ್ಲೆಲ್ಲ ಹೋಗಿ ಅವರೇ ಬಾಗಿಲು ತೆಗೆ ಅಂತ ಅವ್ರನ್ನ ಕಿರ್ಸಲಾಡಿ ಏನೇನೋ ಹಿಂಗೆ ಅಂತಾರ. ಗಂಟಲದ ಒಂದು 9-10 ಗಂಟೆ ಇರ್ಬೋದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.